ನಮಸ್ತೆ. ಇದು ಕನಸೋ ಅಥವಾ ನನಸೋ ಅಂತ ಗೊತ್ತಾಗೋದ್ರೊಳಗೇ ನನ್ನ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗೋಯಿತು. ಅದು ಕೇವಲ 5 ತಿಂಗಳಲ್ಲೇ ನನ್ನ ಯೂಟ್ಯೂಬ್ ಚಾನಲ್ ಹೇಗೆ ಮಾನಿಟೈಸೇಷನ್ ಆಗೋಯಿತು, ಹಾಗೆ ನಾನು ವಾಚ್ ಅವರ್ನ ಕಂಪ್ಲೀಟ್ ಮಾಡೋದಕ್ಕೆ, ಹಾಗೆ 1000 ಸಬ್ಸ್ಕ್ರೈಬರ್ಸ್ನ ಹೇಗೆ ಕಂಪ್ಲೀಟ್ ಮಾಡಿಕೊಂಡೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ಕ್ವಿಕ್ಕಾಗಿ ಹೇಳಬೇಕು ಅಂತ. ತುಂಬ ಜನ ಹೆಣ್ಮಕ್ಳಿಗೆ ಈ ರೀತಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಿಗೆ ಬರಬೇಕು, ಹಣನ ಸಂಪಾದಿಸಬೇಕು ಅಂತ ತುಂಬಾ ಆಸೆ ಇರುತ್ತೆ. ಅವರಿಗೆ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ. ನಂದು ಕೋಟೆನಾಡು ರೆಸಿಪೀಸ್ ಅಂತ ಚಾನಲು ಕೇವಲ ಕುಕ್ಕಿಂಗನ್ನು ಮಾಡ್ತಾಯಿದ್ದೆ. ಇವತ್ತು ನನ್ನ ಸ್ವಲ್ಪ ಪರಿಚಯದೊಂದಿಗೆ ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗೋದಲ್ಲದೆ ನನ್ನ ಫೇಸ್ಬುಕ್ ಚಾನಲ್ ಕೂಡ ಮಾನಿಟೈಸೇಷನ್ ಆಗೋಗಿದೆ. ಫೇಸ್ಬುಕ್ ಮತ್ತು ಯೂಟ್ಯೂಬ್ ಎರಡರಿಂದನೂ ಕೂಡ ನನಗೆ ಅಮೌಂಟ್ ಬರೋದಕ್ಕೆ ಶುರುವಾಗಿದೆ. ಅದನ್ನ ಹೇಗೆ ಮಾಡಿಕೊಂಡೆ, ಮನೇಲಿದ್ದೆ ನೀವು ಹೇಗೆ ಸಂಪಾದಿಸ್ಬೋದು ಅಂತ ಕ್ವಿಕ್ಕಾಗಿ ಹೇಳ್ತಾ ಹೋಗ್ತೀನಿ. ತಡ ಯಾಕೆ? ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಅದ್ರ ಜೊತೆಗೆ ತುಂಬ ಜನ ಕೇಳ್ತಾ ಇದ್ದಂತಹ ಪ್ರಶ್ನೆಗಳಿಗೆ ಇಲ್ಲಿ ಒಂದು ಸ್ವಲ್ಪ ಉತ್ತರ ಕೊಡ್ತೀನಿ. ನನ್ನ ಹೆಸರೇನು, ಯಾವ ಊರು, ಮದುವೆ ಆಗಿದೆಯಾ, ಏನಾದರೂ ಬಿಸ್ನೆಸ್ ಮಾಡ್ತೀರಾ ಅಥವಾ ಕೆಲಸಕ್ಕೆ ಹೋಗ್ತೀರಾ, ಮಕ್ಕಳೆಷ್ಟು, ನಿಮ್ಮದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗಿದೆಯಾ, ಅಮೌಂಟ್ ಎಷ್ಟು ಬರ್ತಾ ಇದೆ ಅಂತ ಎಲ್ಲರೂ ಕೇಳ್ತಾ ಇದ್ರಲ್ವ, ಅದಕ್ಕೇ ಈ ವಿಡಿಯೋ. ನನ್ನ ಹೆಸರು ಅಕ್ಷತಾ, ನಂದು ಚಿತ್ರದುರ್ಗ. ನಂದು ಮದುವೆ ಆಗಿದೆ. ನನ್ನ ಹಸ್ಬೆಂಡ್ ಹೆಸರು ರಾಘವೇಂದ್ರ. ನನಗೆ 2 ಮಕ್ಕಳು. ನಾನು ಎಲ್ಲೂ ಕೆಲಸಕ್ಕೆ ಹೋಗಲ್ಲ, ಮನೆಯಲ್ಲೇ ಇದ್ದೀನಿ. 5 ತಿಂಗಳಿಂದ ಯೂಟ್ಯೂಬ್ ಚಾನಲ್ನ ಶುರು ಮಾಡ್ಕೊಂಡಿದ್ದೀನಿ. ಸದ್ಯಕ್ಕೆ ಅದು ಕೂಡ ಮಾನಿಟೈಸೇಷನ್ ಆಗೋಗಿದೆ. ನೆಕ್ಸ್ಟ್ ಸ್ಟೆಪ್ಪಿಗೆ ಪ್ರೋಸೆಸ್ ನಡೀತಾ ಇದೆ. ಹಾಗೆ ಒಂದು ಸ್ಮಾಲ್ ಬಿಸ್ನೆಸ್ ಕೂಡ ಮಾಡ್ತಾ ಇದ್ದೀನಿ. ಅದು ನ್ಯಾಚುರಲ್ ಆಗಿ ಕಾಳುಗಳನ್ನು ಬಳಸ್ಕೊಂಡು ಮನೆಯಲ್ಲೇ ಫೇಸ್ ಪೌಡರು, ಬಾತ್ ಪೌಡರು ಮತ್ತು ಸಿರಮು, ವೇಟ್ ಲಾಸ್ ಪೌಡರ್ನ ರೆಡಿ ಮಾಡಿಬಿಟ್ಟು ಆನ್ಲೈನಲ್ಲಿ ಸೇಲ್ ಮಾಡ್ತಾಯಿದ್ದೀನಿ. ಈ ರೀತಿ ಹೆಣ್ಮಕ್ಳಿಗೆ ಮನೆಯಲ್ಲೇ ಇದ್ದುಬಿಟ್ಟು ಯಾವ ರೀತಿ ಹಣನ ಸಂಪಾದಿಸ್ಬೋದು ಅಂತ ನನ್ನ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಇನ್ಮೇಲೆ ಇಷ್ಟು ದಿನ ಬರೀ ನಾನು ಕುಕ್ಕಿಂಗ್ನ ತೋರಿಸ್ತಾ ಇದ್ದೆ. ಇನ್ಮೇಲೆ ಹೆಣ್ಮಕ್ಳು ಮನೇಲಿದ್ದೆ ಹೇಗೆ ಸಂಪಾದಿಸ್ಬೋದು ಅಂತ ವಿಡಿಯೋಗಳನ್ನು ಕೂಡ ಒಂದೊಂದಾಗಿ ಮಾಡ್ಕೊತಾ ಹೋಗ್ತೀನಿ. ಈಗ ಹೊಸ್ದಾಗಿ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿರ್ತೀವಿ. ಆದರೆ ಈ ಸಬ್ಸ್ಕ್ರೈಬರ್ಸು ಅಥವಾ ವಾಚ್ ಅವರ್ಸ್ನೆಲ್ಲ ನೆನೆಸ್ಕೊಂಡ್ಬಿಟ್ರೆ ಹೆದರಿಕೆ ಆಗಿಬಿಟ್ಟು ಯೂಟ್ಯೂಬ್ ಮಾಡೋದೇ ಬೇಡ ಅಂತ ಸುಮ್ಮನಾಗ್ಬಿಡ್ತೀವಿ. ಖಂಡಿತ ತಪ್ಪನ್ನು ಮಾಡೋದಕ್ಕೆ ಹೋಗ್ಬಿಡಿ. ನಿಮಗೆ ಆಸೆ ಇದೆಯಾ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ, ದಯವಿಟ್ಟು ಯೂಟ್ಯೂಬ್ನ ಶುರು ಮಾಡಿಬಿಡಿ. ನಿಮಗೆ ಎಷ್ಟು ಬರುತ್ತೋ, ಹೆಂಗೆ ಬರುತ್ತೋ ವೀಡಿಯೋನ ಮಾಡಿ ಅಪ್ಲೋಡ್ ಮಾಡಿ. ಕೆಲವೊಬ್ಬರಿಗೆ ನಿಮ್ಮ ವಿಡಿಯೋ ಇಷ್ಟ ಆಗುತ್ತೆ ಅಂತಂದರೆ ಖಂಡಿತ ಅವರು ನಿಮ್ಮನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡ್ತಾರೆ. ಇನ್ನು 4000 ವಾಚ್ ಅವರ್ಸ್ ಟೈಮು. ಇದನ್ನು ನಿಮಗೆ ಹೇಗೆ ಸುಲಭವಾಗಿ ಹೇಳಬೇಕು ಅಂತಂದರೆ, ಒಂದು ವಿಡಿಯೋ 10 ನಿಮಿಷ ಮಾಡಿದ್ವಿ ಅಂತ ಅಂದರೆ 25,000 ಜನ ಅದನ್ನು ಎಲ್ಲೂ ಸ್ಕಿಪ್ ಮಾಡದೆ 10 ನಿಮಿಷ ವೀಡಿಯೋ ಮಾಡಿದ್ರಿ. 10 ನಿಮಿಷ ವೀಡಿಯೋನ ನೋಡಿದರೆ ಮಾತ್ರ ನಿಮ್ಮ ವಾಚ್ ಅವರ್ಸ್ ಕಂಪ್ಲೀಟ್ ಆಗೋದು. ಅಷ್ಟು ಲಾಂಗ್ ಪ್ರೊಸೆಸ್ ಇರುತ್ತೆ ಯೂಟ್ಯೂಬು ವಾಚ್ ಅವರ್ನ ಕಂಪ್ಲೀಟ್ ಮಾಡ್ಕೊಳ್ಳೋದು. ಖಂಡಿತ ಅದು ಸುಲಭ ಅಲ್ಲ, ಹಾಗೆ ಕಷ್ಟವೂ ಅಲ್ಲ. ಹೀಗೆ ನನ್ನ ವಾಚ್ ಅವರ್ಸ್ ಕಂಪ್ಲೀಟ್ ಆಯಿತು. ಮತ್ತೇನು, ನಿಮ್ಮ ಜೊತೆ ತುಂಬ ಮಾತಾಡಬೇಕು ಅನ್ಕೊತ ವಿಡಿಯೋನ ಶುರು ಮಾಡಿದೆ. ಆದರೆ ಏನು ಮಾತಾಡಬೇಕು ಅಂತ ಗೊತ್ತಾಗದೆ ನರ್ವಸ್ ಆಗ್ತಾ ಇದ್ದೀನಿ. ಏನು ಮಾತಾಡ್ಕೊತ ಗೊತ್ತಾಗ್ತಾ ಇಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಅದನ್ನೆಲ್ಲ ಸರಿ ಮಾಡಿಕೊಂಡು ನಿಮ್ಮ ಮುಂದೆ ಬರ್ತೀನಿ. ಯೂಟ್ಯೂಬಲ್ಲಿ ಹೇಗೆ ದುಡ್ಡು ಮಾಡ್ತೀವೋ ಅದೇ ರೀತಿ ಫೇಸ್ಬುಕ್ಕಲ್ಲಿ ಕೂಡ ದುಡ್ಡು ಮಾಡ್ಬೋದು. ನಂದು ಕೂಡ ಫೇಸ್ಬುಕ್ಕಲ್ಲಿ ವಿಡಿಯೋಗಳು ವೈರಲ್ ಆಗಿಬಿಟ್ಟು ಅದರಲ್ಲೂ ಕೂಡ ಫೇಸ್ಬುಕ್ಕು ನಂದು ಮಾನಿಟೈಸೇಷನ್ ಆಗಿಬಿಟ್ಟು ಅದರಲ್ಲೂ ಕೂಡ ದುಡ್ಡು ನನಗೆ ಬರ್ತಾ ಇದೆ. ಅದನ್ನು ಕೂಡ ಹೇಗೆ ಮಾಡ್ಕೋಬೇಕು, ಹೇಗೆ ಸ್ಟೆಪ್ಸ್ ಮುಂದಕ್ಕೆ ಹೋಗಬೇಕು, ಏನೇನೆಲ್ಲ ಅಪ್ಲೋಡ್ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಇದೇ ರೀತಿ ವಿಡಿಯೋಗಳನ್ನ ಮಾಡ್ತಾ ಹೋಗ್ತೀನಿ. ನಿಮ್ಗೆ ಇಷ್ಟ ಇತ್ತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ವಿಡಿಯೋ ಹಾಕೋದನ್ನು ಒಂದೊಂದಾಗಿ ನೀವು ನೋಡ್ಕೊತಾ ಬಂದ್ರಿ ಅಂತಂದರೆ ನಿಮಗೂ ಕೂಡ ಅದು ಬೇಗ ಅರ್ಥ ಆಗುತ್ತೆ. ತುಂಬ ಜನ ಹೆಣ್ಮಕ್ಳಿಗೆ ಈ ರೀತಿ ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ಅಥವಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಿಗೆ ಬರಬೇಕು ಅಂತ ತುಂಬಾ ಆಸೆ ಇರುತ್ತೆ. ಆದರೆ ಕೆಲವೊಬ್ಬರು ಬರ್ತಾರೆ, ಆದರೆ ಕ್ಲಿಕ್ ಆಗಲ್ಲ ಅಂತ ಗಿವ್ ಅಪ್ ಮಾಡಿಬಿಟ್ಟು ಹೊರಟ್ಬಿಡ್ತಾರೆ. ಕೆಲವೊಬ್ಬರು ಬರೋದಕ್ಕೇ ಭಯ ಪಡ್ಕೊಂಬಿಟ್ಟು ಯಾಕೆ ಬೇಕಪ್ಪ, 1000 ಫಾಲೋವರ್ಸ್ ಅಂತೆ, 4000 ವಾಚ್ ಅವರ್ಸ್ ಅಂತೆ, ನಮಗೆ ಕಂಪ್ಲೀಟ್ ಮಾಡೋದಕ್ಕೆ ಆಗೋದಿಲ್ಲ ಅನಿಸುತ್ತೆ, ಬೇಡ ಅಂತ ಸುಮ್ಮನಾಗ್ಬಿಡ್ತಾರೆ. ದಯವಿಟ್ಟು ಹೆಣ್ಮಕ್ಳು ಯಾರು ಅದನ್ನು ಮಾಡೋದಕ್ಕೆ ಹೋಗ್ಬಿಡಿ. ಎಕ್ಸಾಂಪಲ್ ನಾನೇ 8 ವರ್ಷದಿಂದ ಯೂಟ್ಯೂಬ್ನ ಶುರು ಮಾಡಬೇಕು ಅಂದ್ಕೊಂಡು ಇದಕ್ಕೆಲ್ಲ ಭಯ ಪಡ್ಕೊಂಡು 8 ವರ್ಷದಿಂದ ನಾನು ಸುಮ್ಮನೆ ಇದ್ದೆ. ಈಗ 5 ತಿಂಗಳಿಂದ ಮಾತ್ರ ನಾನು ಯೂಟ್ಯೂಬ್ನ ಶುರು ಮಾಡಿದೆ. ಕೇವಲ ನನ್ನ ಚಾನಲಲ್ಲಿ ಕುಕ್ಕಿಂಗ್ನ ಮಾತ್ರ ನಾನು ವಿಡಿಯೋನ ಹಾಕ್ತಾಯಿದ್ದೆ. ಯೂಟ್ಯೂಬ್ ಹೇಗೆ ಮಾನಿಟೈಸೇಷನ್ ಆಯಿತು ಅದೇ ರೀತಿ ನಂದು
ಫೇಸ್ಬುಕ್ಕು ಕೂಡ ಅದೇ ರೀತಿ ಮಾನಿಟೈಸೇಷನ್ ಆಗಿಬಿಟ್ಟು ಈಗ ಯೂಟ್ಯೂಬಲ್ಲೂ ಕೂಡ ದುಡ್ಡು ಬರ್ತಾಯಿದೆ, ಫೇಸ್ಬುಕ್ಕಲ್ಲಿ ಕೂಡ ನಂದು ದುಡ್ಡು ಬರ್ತಾಯಿದೆ. ಬರೀ ಕುಕ್ಕಿಂಗ್ ಮಾಡ್ತಾ ಇದ್ದೀರಾ ಅಂತ ಇದ್ರಲ್ವಾ, ಬರೀ ಕುಕ್ಕಿಂಗ್ ಮಾಡೋದಿಲ್ಲ, ನೆಕ್ಸ್ಟು ಒಂದೊಂದೇ ನನ್ನ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಥವಾ ಸ್ಮಾಲ್ ಬಿಸ್ನೆಸ್ನ ಹೇಗೆ ಶುರು ಮಾಡ್ಕೋಬೋದು, ಸದ್ಯಕ್ಕೆ ಏನೇನು ಟ್ರೆಂಡಿಂಗ್ ನಡೀತಾ ಇದೆ, ಮನೆಯಲ್ಲಿದ್ದ ಹೆಣ್ಮಕ್ಳು ಹೇಗೆ ಹಣನ ಸಂಪಾದಿಸ್ಬೋದು, ಹಣನ ಹಸ್ಬೆಂಡ್ ಹತ್ರ ಕೇಳಿದೆ ನೀವೇ ನಿಮ್ಮ ಖರ್ಚಿಗೆ ಹೇಗೆ ಹಣನ ಸಂಪಾದಿಸ್ಬೋದು ಅಂತ ನೆಕ್ಸ್ಟ್ ಒಂದೊಂದೇ ವಿಡಿಯೋನ ಮಾಡ್ತಾ ಹೋಗ್ತೀನಿ. ಖಂಡಿತ ಯಾವುದೇ ಭಯ ಪಡದೆ ನಿಮ್ಮ ಮೇಲೆ ನಿಮಗೆ ಧೈರ್ಯ ಇತ್ತು, ನಿಮ್ಮ ಮೇಲೆ ನೀವು ಫೇಸ್ ಮಾಡ್ತೀನಿ ಅನ್ನೋ ಚಾಲೆಂಜ್ ಇತ್ತು, ಖಂಡಿತ ಯೂಟ್ಯೂಬ್ನ ಶುರು ಮಾಡ್ಬೋದು, ದುಡ್ಡನ್ನ ಅರ್ನ್ ಮಾಡ್ಬೋದು. ಇಷ್ಟೇ ಆಗಿತ್ತು ಇವತ್ತಿನ ನನ್ನ ವಿಡಿಯೋ. ಬಾಯ್ ಬಾಯ್, ನಮಸ್ಕಾರ.